ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಕುಂಭರಾಶಿ ಏಪ್ರಿಲ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ತಿಂಗಳಲ್ಲಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಕುಂಭರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂತಹ ವಿಚಾರವನ್ನ ತಿಳಿಸ್ತೀನಿ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ 14 ಏಪ್ರಿಲ್ 2026 ಮಂಗಳವಾರ ಸೌರ ಯುಗಾದಿ ಹಬ್ಬ, ಸೌರಮಾನ ಪದ್ಧತಿಯಂತೆ ಯುಗಾದಿ ಹಬ್ಬ. ಎಲ್ಲರೂ ಕೂಡ ಮಂಗಳವಾರ ಆಚರಣೆ ಮಾಡಬೇಕು. ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಚಾಂದ್ರಮಾನ ಯುಗಾದಿ ಹಬ್ಬ ಆಯ್ತು, ಕೆಲವರು ಸೌರಮಾನ ಪದ್ಧತಿಯಂತೆ ಆಚರಿಸುವಂತವ್ರಿಗೆ ಡೇಟ್ ಹೇಳಿದ್ದೀನಿ, ಅದನ್ನ ನೋಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಸೂರ್ಯ ಮೀನ ರಾಶಿಯಿಂದ ಮೇಷ ರಾಶಿಗೆ ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ನೀವೆಲ್ಲ ಸೌರಮಾನ ಯುಗಾದಿ ಹಬ್ಬವನ್ನ ಮಂಗಳವಾರ 14ನೇ ತಾರೀಕು ಆಚರಣೆ ಮಾಡಿ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ 20 ಏಪ್ರಿಲ್ 2026 ಅಕ್ಷಯ ತೃತೀಯ, ಅತ್ಯಂತ ಶುಭ ಮುಹೂರ್ತ. ಚಿನ್ನ ಬೆಳ್ಳಿ ಎಲ್ಲ ಖರೀದಿ ಮಾಡ್ತೀರಿ. ಕೆಲವರೆಲ್ಲ ಹೆಣ್ಮಕ್ಳು ಸೀರೆಗಳನ್ನು ಕೂಡ ಖರೀದಿ ಮಾಡ್ತೀರಿ. ನೀವೇನು ಖರೀದಿ ಮಾಡ್ತೀರೋ ಅದೆಲ್ಲ ಅಕ್ಷಯವಾಗಿ ನಿಮಗೆ ಪ್ರಾಪ್ತಿಯಾಗ್ಲಿ. ಅದ್ರ ಜೊತೆಗೆ ಇವತ್ತು ಗಂಗಾ ಸ್ನಾನ ಮಾಡಿ ನೀವು ಹೋಮ ದಾನ ಜಪ ತರ್ಪಣಾದಿಗಳನ್ನ ನೀವು ಎಷ್ಟೆಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತೀರೋ ಅಷ್ಟಷ್ಟು ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಯಾರಿಗೂ ಕೂಡ ತೊಂದರೆಯನ್ನು ಕೊಡಬೇಡಿ ಇವತ್ತಿನ ದಿನ. ಆದ್ರೂ ನೀವು ಯಾರಿಗೂ ಮನಸ್ಸು ನೋವು ಮಾಡದೆ ಒಳ್ಳೇದ್ ಮಾಡ್ತಾ ಹೋಗ್ಬೇಕು. ಯಾವಾಗ್ಲೂ ಕೂಡ ಅಷ್ಟೇ, ನೀವು ಕೆಟ್ಟದ್ದು ಜಾಸ್ತಿ ಮಾಡಿದ್ರೆ ಇವತ್ತಿನ ದಿನ ಕೆಟ್ಟದ್ದು ಕೂಡ ಜಾಸ್ತಿ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನ ನೋಟ್ ಮಾಡ್ಕೊಳ್ಳಿ. 21 ಏಪ್ರಿಲ್ 2026 ಬುಧವಾರ ಶ್ರೀ ಶಂಕರಾಚಾರ್ಯರ ಜಯಂತಿ. ಗುರುಗಳಿಗೆ ನಮಸ್ಕಾರವನ್ನು ಮಾಡ್ತಾ ಇನ್ನ ಪ್ರಿಯ ವೀಕ್ಷಕರೇ, ಕುಂಭರಾಶಿಗೆ ಬಂದ್ಬಿಡೋಣ. ಕುಂಭರಾಶಿಗೆ ಫಲ ಕೊಡುವಂತಹ ಗೋಚಾರ ಗ್ರಹಗಳು ಹೇಗಿದೆ? ಈಗ ನಿಮ್ಮ ಜನ್ಮ ರಾಶಿಯಲ್ಲಿ ರಾಹು ಇದ್ದಾನೆ, ಸಾಡೆ ಸಾತಿ ಕೊನೆ ಭಾಗ, ಇವೆಲ್ಲ ಟೆನ್ಷನ್ ಅನ್ನ ಬಿಟ್ಬಿಡಿ. ಗೋಚಾರದಲ್ಲಿ ಕುಂಭರಾಶಿಗೆ ಗ್ರಹಗಳು ಈ ತಿಂಗಳು ಶುಭ ಫಲ ಅಖಂಡ ರಾಜಯೋಗವನ್ನ ಕೊಡ್ತಾರೆ. 2 ಏಪ್ರಿಲ್ 2026 ಮಂಗಳ ಗ್ರಹ ರಾಶಿ ಪರಿವರ್ತನೆ. ನಿಮ್ಮ ಜನ್ಮ ರಾಶಿಯನ್ನ ಮಂಗಳ ಬಿಟ್ಬಿಡ್ತಾನೆ, 2ನೇ ಮನೆಗೆ ಸಂಚಾರ ಆಗ್ತಾನೆ. ಹಠಮಾರಿತನ ಹೊರಟೋಗುತ್ತೆ, ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. 10 ಏಪ್ರಿಲ್ 2026 ಬುಧ ರಾಶಿ ಪರಿವರ್ತನೆ ಆಗ್ತಾನೆ. ನಿಮಗೆ ಬುಧ ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿ. ಬುಧ ಕೂಡ ರಾಶಿ ಪರಿವರ್ತನೆ ಆಗ್ತಾನೆ. ಅಂದ್ರೆ ಕುಂಭ ರಾಶಿಯಿಂದ ನಿಮ್ಮ ಜನ್ಮ ರಾಶಿಯಿಂದ ನೀಚ ಕ್ಷೇತ್ರಕ್ಕೆ ಮೀನ ರಾಶಿಗೆ ಹೊರಟೋಗ್ತಾನೆ. ಇನ್ನು 14/4/2026 ಸೂರ್ಯ ಮೀನ ರಾಶಿಯಿಂದ ಮೇಷ ರಾಶಿಗೆ ಉಚ್ಚ ಕ್ಷೇತ್ರಕ್ಕೆ ಸಂಚಾರ ಆಗ್ತಾನೆ. ಕುಂಭ ರಾಶಿಯವರಿಗೆ ಸೂರ್ಯ ಸಪ್ತಮಾಧಿಪತಿ. 19 ಏಪ್ರಿಲ್ 2026 ನಿಮಗೆ ಶುಕ್ರ ಯೋಗಕಾರಕ. ಶುಕ್ರ ಮೇಷ ರಾಶಿಯಿಂದ ವೃಷಭ ರಾಶಿಗೆ 19ನೇ ತಾರೀಕು ರಾಶಿ ಪರಿವರ್ತನೆ ಆಗ್ತಾನೆ. ಅದಕ್ಕೆ ತಿಂಗಳ ಭವಿಷ್ಯದಲ್ಲಿ ಕೆಲವು ಗ್ರಹಗಳು ಶುಭ ಫಲ ಕೊಡ್ತಾರೆ. ಕುಂಭ ರಾಶಿಯವರಿಗೆ ಎಷ್ಟೇ ಮಾನಸಿಕವಾಗಿ ನೆಗೆಟಿವ್ ಇದ್ರೂ ಗುರುಫಲ ಇರೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಇಷ್ಟೊಂದು ದ್ವಂದ್ವ ಟೆನ್ಷನ್ಸ್ ಇದ್ರು ಗುರು ಕಾಪಾಡ್ತಾ ಇದ್ದಾನೆ. ಅದ್ರ ಜೊತೆಗೆ ಗೋಚಾರದ ಗ್ರಹಗಳು ಕೂಡ ಈ ತಿಂಗಳಲ್ಲಿ ಶುಭ ಫಲ ಕೊಡೋದ್ರಿಂದ ಕುಂಭರಾಶಿ ಜಾತಕರಿಗೆ ರಾಜಯೋಗದಂತಹ ಫಲ ಈ ತಿಂಗಳು ಪ್ರಾಪ್ತಿಯಾಗುತ್ತೆ. ಬುಧ ಒಳ್ಳೆ ಫಲ ಕೊಡ್ತಾನೆ, ಸೂರ್ಯ ಒಳ್ಳೆ ಫಲ ಕೊಡ್ತಾನೆ, ಶುಕ್ರನು ಕೂಡ ಗುರುವಿನಂತೆ ಅತ್ಯಂತ ಶುಭ ಗ್ರಹನಾದಂತಹ ಶುಕ್ರನು ಕೂಡ ಶುಭ ಫಲ ಕೊಡ್ತಾನೆ. ಆದ್ರೆ ಈ ತಿಂಗಳಲ್ಲಿ ನಿಮಗೆ ನೆಗೆಟಿವ್ ಫಲ ಕೊಡುವಂತವನು ಮಂಗಳ ಮಾತ್ರ. ಹಾಗಾದ್ರೆ ಕುಂಭರಾಶಿ ಜಾತಕರಿಗೆ ಬುಧ ಯಾವ ರೀತಿ ಫಲವನ್ನ ಕೊಡ್ತಾನೆ? ಬುಧ ಪಂಚಮಾಧಿಪತಿ. ನಿಮ್ಮ ಕ್ರಿಯೇಟಿವ್ ಮೈಂಡ್ ಇಂದ ಧನ ಪ್ರಾಪ್ತಿ. ನೀವು ನಿಮ್ಮ ಪ್ರಿಯತಮ, ನೀವು ಸ್ತ್ರೀ ಜಾತಕರಾಗಿದ್ರೆ, ಪುರುಷ ಜಾತಕರಾಗಿದ್ರೆ ಪ್ರಿಯತಮನನ್ನ ತನ್ನ ಕುಟುಂಬಕ್ಕೆ ಸೇರಿಸ್ಕೊಳ್ಳುವಂಥದ್ದು, ಕುಟುಂಬಕ್ಕೆ ಕರ್ಕೊಂಡು ಹೋಗುವಂಥದ್ದು, ಒಟ್ಟಿಗೆ ಕುತ್ಕೊಂಡು ಎಲ್ಲಾದ್ರೂ ರೆಸ್ಟೋರೆಂಟ್ ಅಲ್ಲೋ ಹೋಟೆಲ್ಗಳಲ್ಲೋ ಒಳ್ಳೆ ಮ್ಯೂಸಿಕ್ ಕೇಳಿಸ್ತಾ ಒಳ್ಳೆ ಆಹಾರ ಸೇವನೆ, ಅನ್ನಹೀ ಪೂರ್ಣ ಬ್ರಹ್ಮ, ಆ ತರ ಒಳ್ಳೆ ಆಹಾರ ಸೇವನೆ ಮಾಡುವಂತಹ ಯೋಗ ಉಂಟಾಗುವಂಥದ್ದು. ಬುಧ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಗೋಚಾರದಲ್ಲಿ ಶುಭ ಫಲಗಳನ್ನ ಕೊಡ್ತಾನೆ. ಮಾತನಾಡುವ ಸಾಮರ್ಥ್ಯ ನಿಮ್ದು ಹೆಚ್ಚಾಗುತ್ತೆ. ಉತ್ತಮವಾದ ಆರೋಗ್ಯವನ್ನು ಕೂಡ ಬುಧ ಕೊಡ್ತಾನೆ. ಗುರುಜಿ ಇವೆಲ್ಲ ನೀವ್ ಹೇಳೋದೆಲ್ಲ ಆಗ್ತಿದ್ಯಾ, ಬುಧ ನೀಚ ಆಗ್ತಾನ ಹೆಂಗ್ ಕೊಡ್ತಾನೆ? ಬುಧ ನೀಚನಾದರೂ ಕೂಡ ನಿಮ್ಮ ಜಾತಕದಲ್ಲಿ ಬುಧ ಯಾವುದೂ ತೊಂದರೆಗಳಿಲ್ಲದೆ ಒಳ್ಳೆ ಸೂಪರ್ ಸರ್ವಾಷ್ಟಕ ವರ್ಗಗಳಲ್ಲಿ ಒಳ್ಳೆ ಜಾಸ್ತಿ ಬಿಂದುಗಳನ್ನ ಕೊಟ್ಟಿದ್ರೆ
ನಿಮಗೆ ಮಾತಾಡುವ ಸಾಮರ್ಥ್ಯ. ಮಾತಾಡೋರು ಯಾರು ಜಾಸ್ತಿ? ಟಿವಿಲಿರುವಂಥ ಆ್ಯಂಕರ್ಗಳು, ಭಾಷಣಗಾರರು, ಒಳ್ಳೆ ಕಾಮಿಡಿ ಮಾಡುವಂಥವ್ರು, ಇವ್ರಿಗೆಲ್ಲ ಕೆಲವೆಲ್ಲ ನೋಡಿ ಹೆಸರುವಾಸಿಗಳಿದ್ದಾರೆ. ಅವ್ರು ಮಾತಾಡೋ ಮಾತಿಂದನೇ ನಿಮ್ಮನ್ನ ನಗಿಸ್ತಾ ಇರ್ತಾರೆ. ಅದು ಒಂದು ಪುಣ್ಯ ಕಾರ್ಯ. ಯಾಕೆಂದ್ರೆ ಇನ್ನೊಬ್ಬರನ್ನ ಸಂತೋಷ ಕೊಡುವಂತಹ ಮಾತುಗಳನ್ನ ಮಾತಾಡುವಂತಹ ಕಲೆಯನ್ನ ಕಲ್ತಿರ್ತಾರೆ. ಅವ್ರಿಗೆಲ್ಲ ಒಳ್ಳೆ ಫಲಪ್ರಾಪ್ತಿಯಾಗುತ್ತೆ, ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುತ್ತೆ, ಗೌರವಗಳು ಹೆಚ್ಚಾಗುತ್ತೆ, ನಿಜವಾದ ಸ್ನೇಹವನ್ನು ಕೂಡ ಪಡಿತೀರಿ. ಬುಧ ನಿಮಗೆ ಶುಭ ಫಲಗಳನ್ನ ಕುಂಭರಾಶಿಯವರಿಗೆ ಪ್ರಾಪ್ತಿ ಮಾಡಿಸ್ತಾನೆ. 10ನೇ ತಾರೀಕು ನಂತರ, 2ರಿಂದ 10ನೇ ತಾರೀಕುವರೆಗೂ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಇರುತ್ತೆ. 10ನೇ ತಾರೀಕು ನಂತರ ಸ್ವಲ್ಪ ಒಳ್ಳೇದಾಗ್ತಾ ಹೋಗುತ್ತೆ. 14ನೇ ತಾರೀಕು ಸೂರ್ಯ ಕುಂಭರಾಶಿಯವರಿಗೆ ಶುಭ ಫಲಗಳನ್ನ ಕೊಡ್ತಾನೆ. ಯಾಕೆಂದ್ರೆ ಧೈರ್ಯೇ ವಸತೇ ಲಕ್ಷ್ಮೀ ಅಂತೀವಿ. ಧೈರ್ಯದಿಂದ ನೀವು ಮುನ್ನುಗ್ಗಿ, ಸೂರ್ಯ ಸಪ್ತಮಾಧಿಪತಿ, ನೀವು ನಿಮ್ಮ ಸಂಗಾತಿ ಒಟ್ಟಿಗೆ ಸೇರಿ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಲಾಭ ಆಗತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲೂ ಧೈರ್ಯದಿಂದ ಮುನ್ನುಗ್ಗಿ ಅನುಕೂಲಗಳಾಗತ್ತೆ. ನಿಮಗೆ ಕಾಯಿಲೆಗಳಿದ್ರೆ ಅದೆಲ್ಲ ನಿವಾರಣೆ ಆಗತ್ತೆ. ಸರ್ಕಾರ ಅಥವಾ ಸರ್ಕಾರ ಅಧಿಕಾರಿಗಳಿಂದ ಕಾರ್ಯಾನುಕೂಲ ಉಂಟಾಗುತ್ತೆ. ನಾನು ಕುಂಭರಾಶಿ, ನಾನು MLA ಆಗಿದ್ದೀನಿ, ಸರ್ಕಾರದಿಂದ ಏನೇನೋ ಫೆಸಿಲಿಟಿ ಪಡಿಬೇಕು, ಪಕ್ಷದ ವರಿಷ್ಠರಿಂದ ಅಥವಾ ಚೀಫ್ ಮಿನಿಸ್ಟ್ರಿಂದ, ಅಥವಾ ನಾನು BJPಯಲ್ಲಿ ಇದ್ದೀನಿ ಅಂದರೆ ಈಗಿರೋ ಪ್ರೆಸೆಂಟಲ್ಲಿ ಪ್ರಧಾನಮಂತ್ರಿಗಳು ಅಥವಾ ಅಧ್ಯಕ್ಷರುಗಳಿಂದ ಅನುಕೂಲಗಳನ್ನ ಪಡಿತೀನ ಅಂದರೆ ನೀವು ಪಡೆಯೋಕೆ 14 ಏಪ್ರಿಲ್ 2026ರಿಂದ ಕುಂಭರಾಶಿಯವರಿಗೆ ಅನುಕೂಲ ಆಗುತ್ತೆ. ಕೆಲವರು PWD ಕಾಂಟ್ರಾಕ್ಟ್ ಇರ್ಬೋದು, ಸರ್ಕಾರದಿಂದ ಏನಾದರೂ ಕಾಂಟ್ರಾಕ್ಟ್ಗಳು ತಗೋಬಹುದು, ವಾಟರ್ದು ಇರ್ಬೋದು, ರೋಡ್ ಕನ್ಸ್ಟ್ರಕ್ಷನ್ಸ್ ಇರ್ಬೋದು, ಅವೆಲ್ಲ ಕೆಲಸ ಕಾರ್ಯಗಳು ಆಗುತ್ತೆ, ಅನುಕೂಲ ಆಗುತ್ತೆ. ವೃತ್ತಿಯಲ್ಲಿ ಬದಲಾವಣೆ ಆಗುತ್ತೆ, ಅಭಿವೃದ್ಧಿಯನ್ನ ಪಡಿತೀರಿ, ಕುಟುಂಬದಲ್ಲಿ ಅನುಕೂಲಗಳಾಗುತ್ತೆ, ಋಣಬಾಧೆಯಿಂದ ಮುಕ್ತಿಯನ್ನ ಪಡಿತೀರಿ. ನೀವು ಸ್ತ್ರೀ ಜಾತಕರಾಗಿದ್ರೆ ಸ್ತ್ರೀಯರಿಗೆ ಗರ್ಭನೇ ನಿಲ್ತಾ ಇಲ್ಲ, ಗರ್ಭಧಾರಣೆಯನ್ನ ಆಗುವಂತಹ ಯೋಗ ಈ ತಿಂಗಳಲ್ಲಿ ಉಂಟಾಗುತ್ತೆ. ಕೆಲವರು IVF ಎಲ್ಲ ಮಾಡಿಸ್ತೀರಿ, ಮಕ್ಕಳಾಗ್ತಾ ಇಲ್ಲ ಅಂತೇಳಿ. ಆ ಥರ ಇದ್ದಾಗ ಬೀಜ ಸ್ಫುಟ, ಕ್ಷೇತ್ರ ಸ್ಫುಟ, ಸ್ತ್ರೀ ಜಾತಕ ಮತ್ತು ಪುರುಷ ಜಾತಕನಿಂದ ನೋಡಿ ಕೆಲವೆಲ್ಲ ಪರಿಹಾರಗಳನ್ನು ನೀವು ಮಾಡಿಕೊಂಡಾಗ ನಿಮಗೆ ಖಂಡಿತ ಮಕ್ಕಳಾಗುವಂತಹ ಯೋಗ ಕೂಡ ಕುಂಭರಾಶಿ ಜಾತಕರಿಗೆ ಉಂಟಾಗುತ್ತೆ. ಈ ಥರ ಸೂರ್ಯ ರಾಜಕಾರಣಿಗಳಾಗಿರ್ಬೋದು, ಸರ್ಕಾರದಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳಾಗಿರ್ಬೋದು, ಕೆಲವರು ಕಳೆದುಕೊಂಡಿರ್ತಾರೆ ಅಧಿಕಾರ, ಧೈರ್ಯದಿಂದ ನೀವು ಮುನ್ನುಗ್ಗಿದ್ರೆ ನಿಮಗೆ ಖಂಡಿತವಾಗ್ಲೂ ಮತ್ತೆ ಅಧಿಕಾರ ಪ್ರಾಪ್ತಿಯಾಗುವಂತಹ ಯೋಗ ಉಂಟಾಗುತ್ತೆ. ಕುಂಭರಾಶಿ ಜಾತಕರಿಗೆ ಸೂರ್ಯ ಅತ್ಯಂತ ಶುಭ ಫಲಗಳನ್ನ ಕೊಡ್ತಾನೆ. ನಿಮ್ಮ ಜನ್ಮ ರಾಶಿಯಲ್ಲಿ ರಾಹು ಇದನ್ನಲ್ಲ, ನೆಗೆಟಿವಿಟಿ ಅಂತೇಳಿ ತುಂಬಾ ಚಿಂತೆಯನ್ನ ಮಾಡಬೇಡಿ. ಹಾಗಾದ್ರೆ ಶುಕ್ರ ಯಾವ ರೀತಿ ಫಲವನ್ನ ಕೊಡ್ತಾನೆ? ಶುಕ್ರ 3ನೇ ಮನೆಯಲ್ಲಿದ್ದಾಗಲೂ ಶುಭ ಫಲ, ಚತುರ್ಥ ಭಾವದಲ್ಲಿದ್ದಾಗಲೂ ಕೂಡ ಕುಂಭರಾಶಿಯವರಿಗೆ ಶುಭ ಫಲ. ಕುಂಭ, ಮೀನ, ಮೇಷ, ವೃಷಭ ತನ್ನ ಸ್ವಂತ ಕ್ಷೇತ್ರಕ್ಕೆ ಶುಕ್ರ ಹೋಗ್ತಿರೋದ್ರಿಂದ ವಾಹನಗಳಿಂದ ಲಾಭ, ಬಿಸ್ನೆಸ್ ರಿಟೇಲ್ ವ್ಯಾಪಾರಸ್ಥರಿಗೆ ಅನುಕೂಲ, ಆಮೇಲೆ ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡೋರಿಗೆ ಒಳ್ಳೆ ಲಾಭ. ಕೆಲವರು ಮಾತಾಡಿನೇ ದುಡ್ಡು ಸಂಪಾದನೆ ಮಾಡ್ತಾರೆ. ಯಾಕಂದ್ರೆ ಇವಾಗ ಬ್ರೋಕರ್ಗಳು ಇರ್ತಾರೆ, ಅವ್ರು ಮಾತಾಡಬೇಕು, ಚೆನ್ನಾಗಿ ಮಾತಾಡಿ ನಿಮ್ಮ ಮನಸ್ಸಿಗೆ ಹೇಳಿದಾಗ ಅಂಥವ್ರಿಗೂ ಕೂಡ ಲಾಭ ಆಗುತ್ತೆ. ಚಿಕ್ಕ ಸಹೋದರ ಸಹೋದರಿಯರಿಂದ ನಿಮಗೆ ಲಾಭ ಆಗುತ್ತೆ, ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ, ಧೈರ್ಯ ಪ್ರಾಪ್ತಿಯಾಗುತ್ತೆ, ವ್ಯಾಧಿಗಳಿಂದ ಮುಕ್ತಿಯನ್ನ ಪಡಿತೀರಿ, ಸ್ನೇಹಿತರ ಜೊತೆ ಉತ್ತಮ ಬಾಂಧವ್ಯವನ್ನ ಪಡಿತೀರಿ, ಜನರಿಂದ ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ. ಈ ತರ ಬಹಳ ಅನುಕೂಲಗಳು, ದ್ರವ್ಯ ಪ್ರಾಪ್ತಿಯಾಗುತ್ತೆ, ಗೌರವಗಳು ಪ್ರಾಪ್ತಿಯಾಗುತ್ತೆ, ಸ್ತ್ರೀ ಸ್ನೇಹ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಏನ್ ನೆಗೆಟಿವ್ ಆಗ್ಬೋದು? ಕುಂಭರಾಶಿಯವರಿಗೆ ರಾಜಯೋಗ ಅಂತೂ ಇದೆ. ಹಾಗಾದ್ರೆ ಕುಜ ಒಬ್ಬ ನೆಗೆಟಿವ್ ಎಫೆಕ್ಟ್ ಅನ್ನ ಕೊಡ್ತಾನೆ. 2ನೇ ತಾರೀಕು ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಮಾತೆ ಮುತ್ತು, ಮಾತೆ ಮೃತ್ಯು, ಮಾತು ಬಲ್ಲವನಿಗೆ ಜಗಳವಿಲ್ಲ. ಆದ್ರಿಂದ ನೀವು ಮಾತಾಡ್ಬೇಕಾದ್ರೆ ಬಹಳ ಜಾಗ್ರತೆಯನ್ನ ವಹಿಸ್ಬಿಟ್ರೆ ಈ ತಿಂಗಳು ನಿಮಗೆ ರಾಜಯೋಗ ಉಂಟಾಗ್ಬಿಡುತ್ತೆ. ಇಲ್ಲ ಅಂದ್ರೆ ನಷ್ಟಗಳನ್ನ, ಮಾತಾಡೋದ್ರಿಂದ ನಷ್ಟವನ್ನ ಅನುಭವಿಸ್ಬೇಕಾಗತ್ತೆ. ಮಾತಾಡಿದ್ರೆ ಗ್ಲಾಸ್ ಬಿದ್ರೆ ಒಡೆದೋಯ್ತು, ಅದನ್ನ ಸರಿ ಮಾಡಿ ಅಂಟಿಸಿ ಮತ್ತೆ ಗ್ಲಾಸ್ ಮಾಡಕ್ ಆಗಲ್ಲ. ಅದಕ್ಕೆ ಮಾತಾಡಬೇಕಾದ್ರೆ ತುಂಬಾ ಎಚ್ಚರ. ಆಯುಧಗಳಿಂದ ಅಪಾಯ ಆಗ್ಬೋದು, ಗ್ಯಾಸ್ಟ್ರಿಕ್ ಇಂದ ತೊಂದರೆಗಳಾಗ್ಬೋದು, ಇವೆಲ್ಲ ಕೆಲವು ನೆಗೆಟಿವ್ ಎಫೆಕ್ಟ್ ಇರುತ್ತೆ. ಅಥವಾ ಮುಖ ರೋಗಗಳು, ಮುಖಕ್ಕೆ ಏನಾದ್ರೂ ಪಿಂಪಲ್ಲು, ಕಳೆ ಇಲ್ದಂಗೆ ಆಗುವಂಥದ್ದು, ಈ ತರ ಕೆಲವು ನೆಗೆಟಿವ್ ಎಫೆಕ್ಟ್ ಇರುತ್ತೆ. ಈ ತಿಂಗಳಲ್ಲಿ ನೀವೇನ್ ಮಾಡ್ಬೇಕು? ಭಗವಂತನನ್ನ ನೆನಪು ಮಾಡ್ಬೇಕು. ಓಂ
ವೀರಭದ್ರಾಯ ನಮಃ. ಕೆಲವರು ವೀರಭದ್ರನ ನೆನಪು ಮಾಡೋರು ಓಂ ವೀರಭದ್ರಾಯ ನಮಃ. ವಿಭೂತಿ ಮತ್ತು ಬಿಲ್ವ ಪತ್ರೆಯಿಂದ ಪೂಜೆ ಮಾಡ್ತಾ ಹೋಗಿ. ಹಣಕಾಸು ಇಲ್ಲದೆ ಇರುವಂಥವ್ರು ಗಂಗಾಜಲದಿಂದ ಶಿವನ ಅಭಿಷೇಕ ಮಾಡಿ, ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಕ್ಷೀರಾಭಿಷೇಕ ಮಾಡಿಸುವಂಥದ್ದು, ದೇವರ ದರ್ಶನವನ್ನ ಮಾಡುವಂಥದ್ದು, ದೀಪ ಮತ್ತೆ ಎಣ್ಣೆ ಬತ್ತಿ ಇವೆಲ್ಲ ದೇವಸ್ಥಾನಕ್ಕೆ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ದಾನವನ್ನ ನೀವು ಕೊಡೋದ್ರಿಂದನೂ ಕೂಡ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕುಂಭರಾಶಿ ಏಪ್ರಿಲ್ 2026ರ ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ. ವಿಡಿಯೋನ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ. ಹೈಪ್ ಅಂತ ಬಂದ್ರೆ ಹೈಪ್ ಮಾಡಿ, ಪಾಯಿಂಟ್ಸ್ ತುಂಬಾ ಬರುತ್ತೆ, ವಿಡಿಯೋ ಮೇಲೆ ಹೋಗುತ್ತೆ. ಯಾರು ಶೇರ್ ಮಾಡ್ತೀರಾ ಅವರೆಲ್ಲರಿಗೂ ಕೂಡ ಜ್ಯೋತಿಷ್ಯ ವಿಚಾರ ಗೊತ್ತಾಗ್ಲಿ ಅನ್ನೋಂಥ ವಿಚಾರಕ್ಕೋಸ್ಕರ ಹೇಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಾಗ ಮುಂದೊಂದು ವಿಡಿಯೋ ಹಾಕಿದ್ರೆ ನಿಮಗೆ ಮತ್ತೆ ಪ್ರಾಪ್ತಿಯಾಗುತ್ತೆ. ನಿಮಗೆಲ್ಲ ಒಳ್ಳೇದಾಗ್ಲಿ, ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆಗಲಿ. ಮತ್ತೊಂದು ಸಲ ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ನಮಸ್ಕಾರ.